ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡರಿ ಇನ್ಫರ್ಟಿಲಿಟಿಗೆ ಯಾವೆಲ್ಲ ಕಾರಣಗಳಿರ್ತವೆ, ಅಂದರೆ ಎರಡನೇ ಸಲದ ತಾಯ್ತನಕ್ಕೆ ಏನೆಲ್ಲ ಅಡ್ಡಿಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಕೆಲವರಿಗೆ ಮದುವೆಯಾದ ಕೆಲವು ತಿಂಗಳಲ್ಲೇ ಮೊದಲನೇ ಮಗುವಿನ ಭಾಗ್ಯ ಬೇಗ ಸಿಗ್ಬೋದು. ಇವೆಲ್ಲವೂ ಸುಸೂತ್ರವಾಗಿ ನಡೆದ ನಂತರ ಮತ್ತೆ ಎರಡನೆಯ ಮಗು ಬೇಕೆಂಬ ಆಸೆ ಅವರಲ್ಲಿ ಮೂಡೋದ್ರಿಂದ ಅದಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಎರಡನೇ ಮಗುವನ್ನು ಪಡೆಯುವ ಭಾಗ್ಯದಿಂದ ಅವರು ವಂಚಿತರಾಗ್ತಾರೆ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ಅದನ್ನು ಎರಡನೇ ಸಲದ ಬಂಜೆತನ ಸಮಸ್ಯೆ ಎಂದು ಕರಿತೀವಿ. ಇವಾಗ ಸಾಮಾನ್ಯವಾಗಿ ನಿಮಗೆ ಮೊದಲ ಮಗು ಪಡೆಯುವಂಥ ಸಂದರ್ಭದಲ್ಲಿ ಅಡ್ಡಿತನ ಉಂಟಾದಲ್ಲಿ ಎರಡನೇ ಸಲ ನೀವು ಮಗು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಉಂಟಾಗ್ಬೋದು. ಆದರೆ ಮೊದಲನೇ ಸಲ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೆ ಅವರು ಗರ್ಭಧಾರಣೆಯಾಗಿದ್ದು ಎರಡನೇ ಸಲ ಏನಾದರೂ ಅವರು ಪ್ರೆಗ್ನೆಂಟ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಉಂಟಾಗ್ಬೋದು. ಕೆಲವರಿಗೆ ಇದು ಅಚ್ಚರಿ ಅನಿಸಿದ್ರೂ ಕೂಡ ನಿಜವಾದ ವಿಚಾರವಾಗಿರುತ್ತೆ. ಅವರೇನು ಅಂದ್ಕೊಳ್ತಾರೆ, ಮೊದಲನೇ ಮಗು ಆಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದೆ ನಾನು ಪ್ರೆಗ್ನೆಂಟ್ ಆದೆ, ಅದೇ ರೀತಿ ಎರಡನೇ ಸಲನೂ ಯಾವುದೇ ರೀತಿ ಸಮಸ್ಯೆ ಆಗದೆ ಒಂದೆರಡು ವರ್ಷ ಬಿಟ್ಟು ನಾವೇನಾದರೂ ಪ್ರಯತ್ನ ಪಟ್ಟರೆ ಪ್ರೆಗ್ನೆಂಟ್ ಆಗ್ತೀವಿ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಕೆಲವು ಕಾರಣಗಳಿಂದ, ಕೆಲವು ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯಿಂದ ಎರಡನೇ ಮಗು ಪಡೆಯುವಂಥ ಸಂದರ್ಭದಲ್ಲೂ ನಿಮಗೆ ಸಮಸ್ಯೆ ಎದುರಾಗ್ಬೋದು. ಈ ರೀತಿ ಎರಡನೇ ಸಲದ ಬಂಜೆತನ ಅಥವಾ ಸೆಕೆಂಡರಿ ಇನ್ಫರ್ಟಿಲಿಟಿ ಆಗಲಿಕ್ಕೆ ಇಬ್ಬರು ಕಾರಣಗಳಾಗಿರ್ತೀರ, ಮಹಿಳೆ ಮತ್ತು ಪುರುಷ. ಮೊದಲನೇ ಕಾರಣ, ನಿಮ್ಮ ಅಂಡಾಶಯದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ನಿಮಗೆ ಎರಡನೇ ಸಲದ ಬಂಜೆತನ ಕಾಡ್ಬೋದು. ಸೆಕೆಂಡ್ ರೀಸನ್ ಏಜ್. ಎಕ್ಸ್ಪೆಷಲಿ ಮಹಿಳೆಯರಿಗೆ ಗರ್ಭಧಾರಣೆ ಆಗುವಂಥ ಸಂದರ್ಭದಲ್ಲಿ ವಯಸ್ಸು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಸಾಮಾನ್ಯವಾಗಿ ಅವರೇನಾದರೂ 35 ವರ್ಷದ ನಂತರ ಏನಾದರೂ ಎರಡನೇ ಮಗುವಿನ ಪ್ರಯತ್ನದಲ್ಲಿದ್ದರೆ ಅವರಿಗೆ ಕಷ್ಟ ಆಗ್ಬೋದು. ಯಾಕಂತ ಹೇಳಿದರೆ ಮಹಿಳೆಯರಿಗೆ ವಯಸ್ಸಾಗ್ತಾ ಹೋದಂಗೆ ಅವರ ಅಂಡಾಶಯದಲ್ಲಿರುವಂಥ ಮೊಟ್ಟೆಗಳ ಸಂಖ್ಯೆ ಇರ್ಬೋದು ಅಥವಾ ಕ್ವಾಲಿಟಿ ಕಡಿಮೆ ಆಗ್ತಾ ಇರೋದ್ರಿಂದ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದೇ ರೀತಿ ವಯಸ್ಸಾಗ್ತಾ ಹೋದಂಗೆ ಗರ್ಭಕೋಶದಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ವಯಸ್ಸು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್, ನಿಮ್ಮ ಆರೋಗ್ಯದ ಸ್ಥಿತಿ, ಲೈಕ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅಥವಾ PCOSನಂಥ ಸಮಸ್ಯೆ ಇದ್ದರೆ ಆಗ ಎರಡನೇ ಸಲ ಗರ್ಭಧಾರಣೆಯಾಗಲು ಸಮಸ್ಯೆ ಉಂಟು ಮಾಡ್ಬೋದು. ಎಂಡೋಮೆಟ್ರಿಯೋಸಿಸ್ ಅಂದರೆ ನಿಮ್ಮ ಗರ್ಭಕೋಶದ ಒಳಪದರ ಬೇರೆ ಕಡೆ ಹೋಗಿ ಬೆಳೆಯುವಂಥದ್ದು, ಆ ಯೂಟ್ರಸನ್ನು ಬಿಟ್ಟು. ಆವಾಗೇನಾಗುತ್ತೆ, ಅಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬ್ಲೀಡಿಂಗ್ ಆಗುತ್ತೆ. ಆ ಒಂದು ಬ್ಲೀಡಿಂಗ್ ಹೊರಗಡೆ ಬರಲಿಕ್ಕೆ ಜಾಗ ಇಲ್ಲದೆ ಅಲ್ಲೇ ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ. ಅದನ್ನು ಚಾಕ್ಲೇಟ್ ಸಿಸ್ಟ್ಗಳಂತ ಹೇಳ್ತೀವಿ. ಆದರೆ ಅದೇ ಗರ್ಭಕೋಶದ ಒಳಪದರ ನಿಮ್ಮ ಯೂಟ್ರಸ್ನ ಒಳಗಡೆ ಇದ್ದಾಗ ಬೆಳೆದಾಗ ಅದು ಪ್ರತಿ ತಿಂಗಳು ಪೀರಿಯಡ್ ರೂಪದಲ್ಲಿ ಹೊರಗಡೆ ಬರುವಂಥದ್ದು. ಆದರೆ ಎಂಡೋಮೆಟ್ರಿಯೋಸಿಸಲ್ಲಿ ಆ ರೀತಿ ಆಗೋದಿಲ್ಲ. ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಕಾಡುವಂಥ PCOD, PCOS ಅಂಥ ಸಮಸ್ಯೆಗಳಿರ್ಬೋದು. ಇವು ಸಾಮಾನ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥ ಸಮಸ್ಯೆ ಆಗಿರುತ್ತೆ. ಈ ರೀತಿ ನಿಮ್ಮ ಹಾರ್ಮೋನಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್, ತೂಕ ಹೆಚ್ಚಳ. ಸಾಮಾನ್ಯವಾಗಿ ಕೆಲವು ಮಹಿಳೆಯರು ಮೊದಲನೇ ಮಗು ಆದ ನಂತರ ಎರಡನೇ ಮಗು ಆಗುವಂಥ ಸಂದರ್ಭದಲ್ಲಿ ತೂಕ ಅವರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಅತಿಯಾದ ತೂಕದಿಂದನೂ ಕೂಡ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕಷ್ಟ ಆಗ್ಬೋದು. ಒಂದು ವೇಳೆ ನೀವು ಅಧಿಕ ತೂಕವಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಇದು ಅಂಡೋತ್ಪತ್ತಿಯ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಹಾರ್ಮೋನ್ಸ್ಗಳ ಸಮಸ್ಯೆ ಉಂಟಾಗ್ಬೋದು. ಈ ರೀತಿ ನಿಮ್ಮಲ್ಲಿ ಬದಲಾವಣೆಯಾಗೋದ್ರಿಂದ PCOD ಮತ್ತು PCOSನಂಥ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ವಯಸ್ಸಾಗ್ತಾ ಹೋದಂಗೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ.
ಇದೂ ಕೂಡ ನಿಮ್ಮ ಗರ್ಭಧಾರಣೆ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ನಿಮಗೆ ಎರಡನೇ ಮಗು ಪಡೆಯುವಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ಬೋದು. ಅದೇ ರೀತಿ ಮಹಿಳೆಯರಲ್ಲಿ ಅಧಿಕವಾದ ಒತ್ತಡ ಮತ್ತು ಜವಾಬ್ದಾರಿಗಳಿಂದ ಅವರು ಅದನ್ನು ನಿಭಾಯಿಸಲು ಆಗದೆ ಖಿನ್ನತೆಗೂ ಕೂಡ ಜಾರ್ಬೋದು. ಮತ್ತು ನಿಮಗೆ ಮೊದಲನೇ ಹೆರಿಗೆಯಲ್ಲಿ ಏನಾದರೂ ಸಮಸ್ಯೆ ಆದರೆ, ಅಂದರೆ ಹಿಂದಿನ ಗರ್ಭಧಾರಣೆಯಲ್ಲಿ ಏನಾದರೂ ಸಮಸ್ಯೆ ಆದರೂ ಕೂಡ ನಿಮಗೆ ಎರಡನೇ ಸರಿ ಗರ್ಭಧಾರಣೆ ಆಗಲು ಕಷ್ಟ ಆಗ್ಬೋದು ಅಥವಾ ಸಮಸ್ಯೆ ಆಗ್ಬೋದು. ಲೈಕ್ ನಿಮಗೆ ಇನ್ಫೆಕ್ಷನ್ ಏನಾದರೂ ಆದರೆ ಅಥವಾ ಸರ್ಜರಿ ಅಂದರೆ ಈ ಸಿಸೇರಿಯನ್ ಸೆಕ್ಷನಿಂದ ಏನಾದರೂ ಸಮಸ್ಯೆ ಆದ್ರೂ ಕೂಡ ಎರಡನೇ ಮಗು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಉಂಟಾಗ್ಬೋದು. ಗರ್ಭಕೋಶದ ಅಂಟಿಕೊಳ್ಳುವಿಕೆ ಅಥವಾ ನಿಮ್ಮ ಫ್ಯಾಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅಥವಾ ಇನ್ಫೆಕ್ಷನ್ ಇದ್ದರೆ ಎರಡನೇ ಮಗು ಪಡೆಯುವಂಥ ಸಂದರ್ಭದಲ್ಲಿ ಸಮಸ್ಯೆನುಂಟು ಮಾಡ್ಬೋದು. ಅದೇ ರೀತಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಾಯ ಇದ್ದರೂ ಕೂಡ ನಿಮ್ಮ ಗರ್ಭಧಾರಣೆಗೆ ಇದು ಅಡ್ಡಿಯಾಗ್ಬೋದು. ನೆಕ್ಸ್ಟು ನಿಮ್ಮ ಗರ್ಭಾಶಯದಲ್ಲಿ ಅಥವಾ ಗರ್ಭಕಂಠದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಲೈಕ್ ಪಾಲಿಪ್ಸ್ನಂಥ ಸಮಸ್ಯೆಗಳಿದ್ದರೆ ಅಥವಾ ಫೈಬ್ರಾಯ್ಡ್ನ ಸಮಸ್ಯೆಗಳಿದ್ದರೆ ಅಥವಾ ಅಲ್ಲೇನಾದರೂ ಗಾಯದ ಗುರುತುಗಳಿದ್ದರೆ, ಈ ರೀತಿ ಗಾಯವುಳ್ಳ ಅಂಗಾಂಶಗಳು ಭ್ರೂಣದ ಪರಿಕಲ್ಪನೆಗೆ ಅಥವಾ ಅಳವಡಿಕೆಗೆ ಅಡ್ಡಿ ಮಾಡ್ಬೋದು. ನಿಮ್ಮ ವೆಯ್ಟ್ ಕೂಡ ತುಂಬ ಕಡಿಮೆ ಇದ್ರೂ ಕೂಡ ಎರಡನೇ ಸರಿ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಆ ಒಂದು ಭ್ರೂಣದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಕಷ್ಟ ಆಗತ್ತೆ. ಇವಿಷ್ಟು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಕಾರಣಗಳಾಗಿರ್ತವೆ. ಅದೇ ರೀತಿ ಅನೇಕ ಕಾರಣಗಳಿರ್ತವೆ. ಅದರಲ್ಲಿ ಕೆಲವೊಂದು ಕಾರಣಗಳು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದೇ ರೀತಿ ಪುರುಷರಲ್ಲಿ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಹೇಗೆ ಒಂದು ಹೆಣ್ಣು ಬಂಜೆತನಕ್ಕೆ ಕಾರಣವಾಗಿರುತ್ತೋ ಅದೇ ರೀತಿ ಪುರುಷರ ಪಾತ್ರವೂ ಕೂಡ ಅಷ್ಟೇ ಇರುತ್ತೆ. ಮೊದಲನೇ ಕಾರಣ, ಅವರ ವೀರ್ಯ ಉತ್ಪಾದನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಲೈಕ್ ಆನುವಂಶಿಕ ಕಾರಣಗಳಿದ್ದರೆ ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಕೆಲವೊಂದು ಔಷಧಿಗಳ ಕಾರಣಗಳಿಂದ ಈ ರೀತಿ ಸಮಸ್ಯೆ ಅವರಲ್ಲಿ ಕಾಣಿಸ್ಕೊಳ್ಬೋದು. ಅದೇ ರೀತಿ ಪುರುಷರಲ್ಲಿ ನಿಮಿರುವಿಕೆ ಅಥವಾ ಶೀಘ್ರ ಸ್ಖಲನದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಈ ಸಮಸ್ಯೆಯಿಂದ ಅವರು ಎರಡನೇ ಮಗು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಅಡ್ಡಿಯಾಗ್ಬೋದು. ಇನ್ನೊಂದು ಸಮಸ್ಯೆ ಪುರುಷರಲ್ಲಿ ವ್ಯಾರಿಕೋಸಿಲ್ ಅಂದರೆ ನಿಮ್ಮ ಸ್ಕ್ರೋಟಮ್ನಲ್ಲಿನ ಅಂದರೆ ವೃಷಣದಲ್ಲಿರುವಂತಹ ರಕ್ತನಾಳಗಳ ಊತವು ವೀರ್ಯದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಯಾಗಿರುವಂಥದ್ದು, ಲೈಕ್ ಅತಿಯಾದ ಧೂಮಪಾನ ಇರ್ಬೋದು ಅಥವಾ ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳ ಸೇವನೆಯಿಂದನೂ ಕೂಡ ಬಂಜೆತನಕ್ಕೆ ಕಾರಣ ಆಗ್ಬೋದು. ಇವಾಗ ಒಂದು ವೇಳೆ ನಿಮಗೆ ಎರಡನೇ ಸಲ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳಿದರೆ ಅಥವಾ ಸೆಕೆಂಡರಿ ಇನ್ಫರ್ಟಿಲಿಟಿ ಏನಾದರೂ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಹೇಳಿದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳೋದಾದರೆ, ನೀವು ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೂ ಕೂಡ ನಿಮಗೆ ಕನ್ಸೀವ್ ಆಗದೇ ಇರುವಂಥದ್ದು, ಪದೇ ಪದೇ ಗರ್ಭಪಾತವಾಗುವಂಥದ್ದು ಅಥವಾ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಏರುಪೇರು ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ ಆಗುವಂಥದ್ದು, ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲದಿರುವಂಥದ್ದು ಅಥವಾ ಲೈಂಗಿಕ ಬಯಕೆಗಳಲ್ಲಿ ಬದಲಾವಣೆಯಾಗುವಂಥದ್ದು, ಪುರುಷರಲ್ಲಿ ಸ್ಖಲನ ಅಥವಾ ನಿಮಿರುವಿಕೆಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಸೊ ಹಾಗಾಗಿ ನೀವೇನಾದರೂ ಎರಡನೇ ಮಗು ಪಡೆಯುವಂಥ ಪ್ರಯತ್ನದಲ್ಲಿದ್ದು ನಿಮಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಯಾಕಂತ ಹೇಳಿದರೆ ನೀವು ತುಂಬ ಗ್ಯಾಪ್ ಕೊಟ್ಟಾಗ ಅಥವಾ ಏಜ್ ಆಗ್ತಾ ಹೋದಂಗೆ ಅನೇಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇಬ್ಬರಲ್ಲೂ. ಹೀಗೆ ನೀವು ಸಮಯ ನಿಮ್ಮಷ್ಟಕ್ಕೆ ನೀವು ಮುಂದೂಡ್ತಾ ಹೋದಂಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಏನಾದರೂ ನಿಮ್ಮಷ್ಟಕ್ಕೆ ನಿಮಗೆ ಗೊತ್ತಾಗ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕನ್ಸೀವ್ ಆಗ್ತಾ ಇಲ್ಲ ಅಥವಾ ಕೆಲವೊಂದು ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ಅಗತ್ಯವಾಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮ್ಮ ಹಿಸ್ಟ್ರಿನ ತೆಗೆದುಕೊಂಡು ನಿಮ್ಮನ್ನು ಪರೀಕ್ಷೆ ಮಾಡಿ ಹಾರ್ಮೋನ್ ಟೆಸ್ಟ್ಗಳನ್ನು ಮತ್ತು ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನು ಕೂಡ ಮಾಡ್ಬೋದು. ಪುರುಷರಲ್ಲಿ ವೀರ್ಯ ವಿಶ್ಲೇಷಣೆ ಈ ಒಂದು ಪರೀಕ್ಷೆ ಮಾಡ್ತಾರೆ.
ಮಹಿಳೆಯರಲ್ಲಿ ಅಂಡೋತ್ಪತ್ತಿ ಅಂದರೆ ಓವ್ಯುಲೇಷನ್ ಸರಿಯಾಗಿ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಿ ಓವ್ಯುಲೇಷನ್ ಇಂಡಕ್ಷನ್ ಈ ಒಂದು ಬೇಸಿಕ್ ಪ್ರೊಸೀಜರ್ ಕೂಡ ಮಾಡ್ಬೋದು. ಮತ್ತು ಗರ್ಭಾಶಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಸ್ಕ್ಯಾನ್ ಕೂಡ ಮಾಡ್ಬೋದು. ಮತ್ತು ನಿಮ್ಮ ಗರ್ಭನಾಳದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿ ನೋಡ್ತಾರೆ, ಟ್ಯೂಬ್ ಟೆಸ್ಟ್ ಅಂತ ಹೇಳ್ತೀರಾ, ಅದು ಕೂಡ ಮಾಡಿ ನೋಡ್ತಾರೆ. ಅದರ ಜೊತೆಗೆ ನೀವು ಜೀವನ ಶೈಲಿಯಲ್ಲಿ ಮಾರ್ಪಾಡು ಮಾಡ್ಕೋಬೇಕಾಗತ್ತೆ. ಆರೋಗ್ಯಕರ ತೂಕ ಮತ್ತು ಆಹಾರವನ್ನು ಸೇವಿಸಬೇಕಾಗತ್ತೆ. ಆಲ್ಕೋಹಾಲ್ ಮತ್ತು ಮದ್ಯಪಾನದಿಂದ ನೀವು ದೂರ ಇರಬೇಕಾಗತ್ತೆ. ಮಹಿಳೆಗೆ ಒಂದು ವೇಳೆ ಓವ್ಯುಲೇಷನ್ ಆಗಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಕೊಡ್ತಾರೆ. ಅದೇ ರೀತಿ ಪುರುಷರಲ್ಲೂ ಕೂಡ ವೀರ್ಯ ಉತ್ಪಾದನೆಯನ್ನು ಸುಧಾರಿಸಲು ಔಷಧಿಯನ್ನು ಕೂಡ ಕೊಡ್ತಾರೆ. ಇದೇ ರೀತಿ ಒಂದು ವೇಳೆ ಸರ್ಜರಿಯ ಅವಶ್ಯಕತೆ ಇದ್ದರೆ, ಲೈಕ್ ನಿಮಗೆ ಫೈಬ್ರಾಯ್ಡ್ ದೊಡ್ಡ ಮಟ್ಟದಲ್ಲಿದ್ದರೆ ಅಥವಾ ಪಾಲಿಪ್ಸ್ನಂತಹ ಸಮಸ್ಯೆಗಳಿದ್ದರೆ ಅಥವಾ ವ್ಯಾರಿಕೋಸೀಲ್ನಂತಹ ಸಮಸ್ಯೆಗಳಿದ್ದರೂ ಕೂಡ ಸರ್ಜರಿ ಮಾಡುವುದರ ಮೂಲಕ ಇದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಒಂದು ವೇಳೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದರೆ IUI ಅಥವಾ IVFನಂತಹ ಕೃತಕ ಗರ್ಭಧಾರಣೆಯ ಮೂಲಕನೂ ಕೂಡ ನೀವು ಮಗುವನ್ನು ಪಡಿಬೋದು. ಹಾಗಾಗಿ ಒಂದು ವೇಳೆ ನೀವು ಎರಡನೇ ಮಗುವಿನ ಪ್ರಯತ್ನದಲ್ಲಿದ್ದು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದರೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಇವು ಮೊದಲನೇ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಸೆಕೆಂಡರಿ ಇನ್ಫರ್ಟಿಲಿಟಿ ಇರ್ಬೋದು. ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮೊದಲನೇ ಸರಿ ನೀವು ಸುಲಭವಾಗಿ ಗರ್ಭಧಾರಣೆ ಆದರೂ ಕೂಡ ಎರಡನೇ ಸರಿ ಗರ್ಭಧಾರಣೆ ಆಗುವಂಥ ಸಂದರ್ಭದಲ್ಲಿ ಅನೇಕ ಅಡ್ಡಿ ಉಂಟಾಗ್ಬೋದು. ಅದೇ ರೀತಿ ಕೆಲವರಿಗೆ ಎರಡನೇ ಸರಿ ಗರ್ಭಧಾರಣೆ ಆಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೆ ಅವರು ಗರ್ಭಧಾರಣೆ ಆಗ್ಬೋದು. ಇದು ಒಂದು ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ತುಂಬಾ ವ್ಯತ್ಯಾಸವಿರುತ್ತೆ. ಆದರೆ ಸಾಮಾನ್ಯವಾಗಿ ಎರಡನೇ ಮಗು ಪಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಾಗಲಿ ಅಥವಾ ಜೀವನ ಶೈಲಿಯಲ್ಲಾಗಲಿ ಅಥವಾ ವಯಸ್ಸಿನಲ್ಲೂ ಕೂಡ ವ್ಯತ್ಯಾಸ ಆಗೇ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ನಿಮಗೆ ಗೊಂದಲ ಇದ್ದಲ್ಲಿ ಅಥವಾ ಸಮಸ್ಯೆಗಳು ಕಂಡು ಬಂದಲ್ಲಿ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರ ಸಲಹೆ ಮೇರೆಗೆ ನೀವು ಮುಂದುವರಿಯೋದು ಒಳ್ಳೆಯದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡರಿ ಇನ್ಫರ್ಟಿಲಿಟಿ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.